ಹೇಮಲಿಂಗೇಗೌಡ ಅಂದ್ರನ್ನ ನಾವು ಸೆಕ್ರೆಟರಿ ಮಾಡ್ಕೊಂಡಿದ್ದೋ ಫಸ್ಟು. ಅವರು 22 ವರ್ಷ 23 ವರ್ಷ ಇದ್ದರು. ಆದರೆ ಎಲ್ಲ ಯಾರು ಅಧ್ಯಕ್ಷ ಆಯ್ತಾರೆ ಅವ್ರನ್ನ ಜೊತೆ ಮಾಡಿಕೊಂಡು ಯಾವಾಗ ಏನು ಬೇಕೋ ಎಲ್ಲ ಹೆಬ್ಬೆಟ್ನವ್ರು ಮಾಡ್ಕೊಂಡು ಅವನು ಹೊಡ್ಕೋತಾ ಇದ್ದ. ನಾವು 5ನೇ ವರ್ಷದಲ್ಲಿ ನಮ್ಮ ಬೋರ್ಡ್ ಬಂತು. ಈಗ 5 ವರ್ಷ ಆಯಿತು. ಅವನ್ನ ಕಿತ್ತಾಕಿದ್ವಿ. ಅವನ ಅಕ್ರಮಗಳೆಲ್ಲ ತೆಗೆದು KR ರಾಜು ಅನ್ನೋರನ್ನ ಮೈಸೂರಿನವ್ರೊಬ್ಬರನ್ನ ನಾವು ಇವ್ರನ್ನ ಅಪಾಯಿಂಟ್ ಮಾಡಿ ರಿಟೈರ್ಡ್ ARನ ಅವನಿಗೆ ಆಂತರಿಕ ಸಮೀಕ್ಷೆ ಮಾಡಿಸಿ ಅವ್ನು ಕಿತ್ತಾಕ್ತೀವಿ. ಕಿತ್ತಾಕಾದ್ಮೇಲೆ ನಮಗೆ ಬೋರ್ಡು ಬರೋಕ್ಕೆ ಏನಾಯ್ತು ಅಂದರೆ ಅವ್ರು ಅಕ್ತಿರ್ಕೆಯಲ್ಲಿ ಇದು ಮಾಡಿಸಿ ನಮ್ಮ ಬೋರ್ಡ್ ಇಲ್ಲದೆ ಹೋಯ್ತು. ಅವ್ನು ಕಿತ್ತಾಕಿದ್ಮೇಲೆ ನಾವು ಹೊಸ್ದಾಗಿ ಹುಡುಗನ್ನ ತಗೊಂಡ್ವಿ. ಆದರೆ 11 ತಿಂಗಳು ಅಂತ ಕೊಟ್ಟರು. ಅಷ್ಟರಲ್ಲಿ ನಮ್ಮ ಬೋರ್ಡ್ ಹೋಯ್ತು. ನಮ್ಗೆ ಎಲೆಕ್ಷನ್ ಮಾಡೋಕ್ಕೆ ಬಿಡದೆ ಹೋದ ಅವನು. ARಯಿಂದ DRಯಿಂದ ಏನೇನೋ ಲೆಟ್ರುಗಳು ಕೊಡಿಸಿ ನಮ್ಮ ಎಲೆಕ್ಷನ್ ಮಾಡೋಕ್ಕೆ ಬಿಡಲಿಲ್ಲ ಅವನು. ಎಲೆಕ್ಷನ್ ಮಾಡೋಕ್ಕೆ ಬಿಡದೆ ಹೋದ್ಮೇಲೆ ನಾವು ಬಿಡಲಿಲ್ಲ ಅವನ್ನ. ಆಮೇಲೆ ತಿರುಗಿ AR ಆಫೀಸ್ಗೆ ಆಡಳಿತಾಧಿಕಾರಿ ಕೇಸ್ಗೆ ಹೋಗದೆ ಹೋದರು. ARL ನಡೀತಾ ಇತ್ತು ಒಂದು ಕೇಸು. ಅದನ್ನು ರಿಓಪನ್ ಮಾಡಿಸಿ ಈ ಲಿಂಗೇಶ್ ಕುಮಾರ್ ಅವರು ಡೈರೆಕ್ಟರ್ ಆದಮೇಲೆ ಏನೇನೋ ರಾಜಕೀಯ ಕುತಂತ್ರಗಳು ನಡೆಸಿ ಈ ಸರ್ಕಾರದಿಂದ ಹುನ್ನಾರದಿಂದ ತಿರುಗಿ ಇವನಿಗೆ ಹಾಕಿಸ್ಕೊಬಂದಿದ್ದಾರೆ. ಹಾಕಿಸ್ಕೊಬಂದು ನಾವು ಏನೇ ಮಾಡಿದ್ರು ಬಿಡಲಿಲ್ಲ. ಈಗ ತಿರುಗಿ ಇವತ್ತು ನಾವೇನಾರ ಅವನ್ನ ಕರ್ಕೊಬಂದು ಬಿಡ್ತೀವಿ ಅಂದರೆ ಸರ್ ಅವನು ಆಚೆಗೆ ಹೋದಾಗ ಬರೀ 27,000 ಇತ್ತು. ಇವತ್ತು 5 ವರ್ಷ ಆಗಿದೆ ಅವ್ನು ಕಿತ್ತಾಕಿ. ನಾವು 1 ಕೋಟಿ ರೂಪಾಯಿ ವ್ಯವಹಾರ ತೋರಿಸ್ತೀವಿ. 40 ಲಕ್ಷ ರೂಪಾಯಿ ಕೊಟ್ಟು ಬಿಲ್ಡಿಂಗ್ ಕಟ್ಟಿದ್ದೀವಿ. 10 ಲಕ್ಷ ರೂಪಾಯಿ ಕೊಟ್ಟು ಇದು ತಗೊಂಡಿದ್ದೀವಿ, ಸೈಟ್ ತಗೊಂಡಿದ್ದೀವಿ. ಮತ್ತು ಇನ್ನು ಉಳಿದ ದುಡ್ಡು 30 ಲಕ್ಷ ರೂಪಾಯಿ ದುಡ್ಡಿದೆ. ಬೋನಸ್ 1 ವರ್ಷ ಕೊಟ್ಟಿರಲಿಲ್ಲ. 23 ವರ್ಷದಲ್ಲಿ 1 ವರ್ಷನೂ ಬೋನಸ್ ಕೊಟ್ಟಿರಲಿಲ್ಲ ಅವನು ರೈತರಿಗೆ ಯಾರಿಗೂ ಕೊಟ್ಟಿರಲಿಲ್ಲ. ನಾವಿವಾಗ 5 ವರ್ಷ ತಾವಿಂದ ಬೋನಸ್ ಕೊಡ್ತಾಯಿದ್ದೀವಿ. 9 ಚಿಲ್ಲರೆ 10 ಚಿಲ್ಲರೆ 12 ಚಿಲ್ಲರೆ 1 ವರ್ಷಕ್ಕೆ ಬೋನಸ್ಸು ಲಕ್ಷ ರೂಪಾಯಿ ಕೊಡ್ತಾಯಿದ್ದೀವಿ. ಅವೆಲ್ಲ ಮಾಡಿ ಇಷ್ಟೆಲ್ಲ ಆದ್ರೂ ಒಂದು ಹುಡುಗನ ವಿಜಿ ಅಂತ ಒಂದು ಹುಡುಗನ ನಾವು ತೊಗೊಂಡಿದ್ದೀವಿ. ಆ ಹುಡುಗನ ನಾವು ಕ್ಯಾನ್ಸಲ್ ಮಾಡಿ ಈಗ ಅವನಿಗೆ ಅಧಿಕಾರ ಹಾಕಿಸ್ಕೊಂಬಂದಿದ್ದಾರೆ. ಹಾಕಿಸ್ಕೊಬಂದು ಈ ಸರ್ಕಾರದ ಹುನ್ನಾರದಿಂದ ಈಗ ಅವನಿಗೆ ಮಾಡಬಾರ್ದು ಕೆಲಸ ನಮಗೆಲ್ಲ ಮಾಡಿ ಈಗ ಅವನ್ನ ಕರ್ಕೊಬಂದು ಕುಣ್ಸೋಕ್ಕೆ ಪೊಲೀಸ್ ಮುಖಾಂತರ ಬಂದು ಕುಣ್ಸೋಕೆ ಮಾಡ್ತಾಯಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಅವ್ನು ಕರ್ಕೊಂಬಂದ್ರು ನಮ್ಮ ಪ್ರಾಣ ಹೋದ್ರೂ ಸರಿ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಅವನ್ನ ಒಳಗಡೆ ಬಿಡೋಲ್ಲ. ಸೈಟ್ ಅವನದೇ 2001 ಇಸ್ವಿಲಿ ಅವನ ಹತ್ರನೇ ಅವ್ರ ಅವನದೇ ಸೈಟ್ ತೊಗೊಂಡ್ರು. 60,000 ಕೊಟ್ಟು 60,000 ಕೊಟ್ಟು ಸೈಟ್ ತೊಗೊಂಡ್ಮೇಲೆ ಸೈಟೆಲ್ಲ ಎಲ್ಲ ರಿಜಿಸ್ಟ್ರೇಷನ್ಸ್ ಆದಮೇಲೆ ತಗೋಗ ಅವ್ರ ಅಕ್ಕರ ಕೈಲಿ ಕೇಸ್ ಹಾಕ್ಸಿ ಸೈಟ್ನೂ ಹೊಡ್ಕೊಂಡ. ಅವನೇ ಮನೆ ಕಟ್ಕೊಂಡಿದ್ದಾನೆ ಇವಾಗ. ಅಲ್ಲಿಂದ ದೊಡ್ಡ ತಿಂಡಿ ಎಲ್ಲ ಹೊಡೆದಿದ್ದಾನೆ. ಅವನ ಮನೆಯೇ ಕಟ್ಕೊಂಡಿದ್ದಾನೆ. ಅಂಥ ಕಳ್ಳನ್ನ ಕರ್ಕೊಂಬಂದು ಕುಣಿಸಿದ್ರೆ ಈಗ ಆಲ್ರೆಡಿ 30 ಲಕ್ಷ ದುಡ್ಡಿದೆ ನಮ್ಮ ಡೈರಿಲಿ. ಒಂದು ದಿವಸಕ್ಕೆ ಆದಾಯ ಬರ್ತಾಯಿದೆ. ಒಳ್ಳೆ ಆದಾಯ ಇದೆ ನಮ್ಮ ಡೈರಿ. ನಮ್ಮ ಜನ ಕಷ್ಟ ಬೀಳ್ತಾರೆ. ಕಷ್ಟಪಡೋದು ಜನಕ್ಕೆ ಸಿಗಬೇಕು. ಈಗ ಹೊಸ್ದಾಗಿ ಬೋರ್ಡ್ ಬಂದರೆ ನಮ್ಮೂರಲ್ಲಿ 50 ಪೈಸೆ ಜಾಸ್ತಿ ಕೊಡ್ಬೋದು ಲೀಟ್ರಿಗೆ. ನಮ್ಮೂರು ಹಾಲ್ಗೆ 50 ಪೈಸೆ ನಾವು ಲೀಟ್ರ್ ಜಾಸ್ತಿ ಕೊಡ್ತೀವಿ. ನಮ್ಮ ಬೋರ್ಡ್ ಬಂದು ನಾವು ಇದಾದರೆ 50 ಪೈಸೆ. ಈಗ DK ಸುರೇಶು ಬೋನಸ್ ಒಂದು ಕೊಟ್ಟರೆ ನಾವು ಒಂದು 50 ಪೈಸೆ ಬೋನಸ್ ಕೊಡ್ತೀವಿ. ಅಷ್ಟು ಆದಾಯ ಇದೆ ನಮಗೆ. ನಾವು ಎಲ್ಲ ನೋಡ್ಕೊಂಡಿದ್ದೀವಿ. ಇಂಥದ್ರಲ್ಲಿ ಅವ್ನು ಕರ್ಕೊಬಂದು ಕುಣಿಸಿದ್ರೆ ಆಟೋಮೆಟಿಕ್ಕಾಗಿ 30 ಲಕ್ಷ ಡ್ರಾ ಮಾಡ್ತಾರೆ. ಲಿಂಗೇಶ್ ಅವನಿಬ್ರು ಸೇರ್ಕೊಂಡು ಮಾದೇಗೌಡರು ನಾವು KMFಗೆ ಹೋಗಿ ಮಾದೇಗೌಡರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಚನ್ನಪಟ್ಟಣದಿಂದ ಎತ್ತಾಕ್ಸಿದ್ವಿ. ಈಗ ನಮ್ಮ ಆಲ್ರೆಡಿ ಅವ್ರನ್ನ ಹಾಕಿಸ್ಕೊಂಬಂದಿದ್ದಾರೆ. ಈಗ ಅವರು ದೋಸ್ತು. ಈಗ ಅವ್ರನ್ನ ಹಾಕಿಸ್ಕೊಂಬಂದಿದ್ದಾರೆ ಆಲ್ರೆಡಿ. ಅದೇ ಮಾದೇಗೌಡ ಕಳ್ಳ, ಮಳವಳ್ಳಿ ಮಾದೇಗೌಡ ಅಂದ್ಬಿಟ್ಟು ಕಳ್ಳ ಅವನು. ಆ ಕಳ್ಳನ ಕರ್ಕೊಬಂದು ಕುಣಿಸಿ ಅವನ ಕೈಲಿ ಅವ್ನು ಸೂಪರ್ವೈಸರ್ ಮಾಡಿ ನಮ್ಮ ಇದಕ್ಕೆ ಆಡಳಿತ ಅಧಿಕಾರಿ ಮಾಡಿ ಈ ಲಿಂಗೇಶ್ ಕುಮಾರ್ ಮಾಡ್ತಾಯಿರೋ ಅವ್ಯವಹಾರ ಇದು. ಇವರು ಹೆಂಗೆ ಎಲೆಕ್ಷನಲ್ಲಿ ಗೆದ್ರೋ ಅವ್ಯವಹಾರ ಮಾಡಿ ಈಗ ಹಂಗೆ ಇಲ್ಲಿ ನಮ್ಮ ಊರನ್ನ ತೀರ್ಸಕ್ಕೆ ಬಂದಿದ್ದಾರೆ ಇವರು. ಲಿಂಗೇಶ್ ಕುಮಾರ್ದೇ 100% ಸರ್. ಅಲ್ಲಿ ಏನಾಗಿದೆ ಅಂದರೆ ನಮ್ಮ ಬೋರ್ಡ್ ಇಲ್ಲ. ಬೋರ್ಡ್ ಇಲ್ಲದೆ ಇರುತ್ತೆ. ಅವ್ನಿಗೇನು ಆರ್ಡ್ರ್ ಆಗಿದೆ ಅಂದರೆ ನಾವು KITಗೆ ಹೋದ್ವಿ. KITಲಿ ನಾವು ಎಲೆಕ್ಷನ್ ಇವರು ಸೇರ್ದಾರರು ಕೇಸ್ ಹಾಕೋಂಗಿಲ್ಲ. ನಮ್ಮದು ಅಲೋ ಮಾಡದೆ ಹೋದರು. ತಿರ್ವಾ ನಾನು ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟಲ್ಲೂ ನಮ್ಮ ಹೈಕೋರ್ಟು ನಮಗೆ ಒಂದು ಡೈರೆಕ್ಷನ್ ಕೊಡ್ತು. ನಿಮ್ಮ ಆಡಳಿತ ಮಂಡಳಿಲಿ ಏನಾರ ಇದು ಸರ್ವಸದಸ್ಯ ಸಭೆ ಮಾಡಿ ತಗೊಂಬನ್ನಿ ಅಂತ. ನಾವು ಸರ್ವಸದಸ್ಯ ಸಭೆ ಮಾಡಿ ನಮಗೆ ಇದು ಕೊಡಿ, ರೆಸಲ್ಯೂಷನ್ ಕೊಡಿ ಅಂದ್ಬಿಟ್ಟು ನಾವು ಮಾದೇಗೌಡರಿಗೆ 1.5 ತಿಂಗಳಾಯಿತು ಕೊಟ್ಟು. 1.5 ತಿಂಗಳ ತವಿಂದ ಅವರು ನಮಗೆ ಸ್ಪಂದಿಸಲಿಲ್ಲ. ನಾನು ಹೋಗಿ ಕೇಳಿದ್ರೆ AR ಬರ್ದಿದ್ದೀನಪ್ಪ, AR ಕೊಟ್ಟರೆ ಕೊಡ್ತೀನಿ ಅಂತ ಹೇಳ್ತಾರೆ.